ಓಂ ಶಾಂತಿ. ನುಗ್ಗೆಕಾಯಿ ಪುಡಿ ಮತ್ತು ಬಳಕೆ ಹೇಗೆ ಅಂತ ನಾವು ಈ ವಿಡಿಯೋದಲ್ಲಿ ನೋಡಿ ಬರೋಣ. ನಮಸ್ಕಾರ, ನಾನು ಶೋಭಾ ಮಾತಾಡ್ತೀನಿ ಮರಳಿ ಬೂಮಡಿಲಿಗೆ ನೈಸರ್ಗಿಕ ತೋಟದಿಂದ. ರೈತರಿಗೆ ಒಮ್ಮೊಮ್ಮೆ ಏನಾಗುತ್ತೆ ಅಂದರೆ ನುಗ್ಗೆಕಾಯಿ ಬೆಲೆ ಸಿಗದೆ ಇದ್ದಾಗ ಅಥವಾ ಮಾರುಕಟ್ಟೆ ತುಂಬ ದೂರ ಇದ್ದಾಗ, ಸಾಗಾಣಿಕೆ ಪ್ರಾಬ್ಲಮ್, ಏನೋ ಒಂದು ಕಾರಣಕ್ಕೆ ಅದು ಬಲಿತ ಸ್ಟೇಜಿಗೆ ಹೋಗ್ಬಿಡುತ್ತೆ, ಬೀಜಕ್ಕೆ ಹೋಗ್ಬಿಡ್ತಾ ಇರುತ್ತೆ. ಅಂಥ ಸಮಯದಲ್ಲಿ ಅವರು ಸ್ವಲ್ಪ ಬಲಿತಂಥ ನುಗ್ಗೆಕಾಯಿಗಳನ್ನ ತಗೊಂಬಂದು ಸ್ವಚ್ಛ ಮಾಡಿ ಅದನ್ನು ಬೇಕಾದ ಆಕಾರದಲ್ಲಿ ಕಟ್ ಮಾಡಿ ಡಿಹೈಡ್ರೇಟ್ ಮಾಡಿ ಅದನ್ನು ಒಣಗಿಸಿ ಇಟ್ಕೊಳ್ಳೋದ್ರಿಂದ ಪುಡಿ ಮಾಡಿದಾಗ ಅದು ಒಂದು ಒಳ್ಳೆ ಆರೋಗ್ಯಕ್ಕೆ ಉಪಕಾರಿ ಆಗೋದಂಥ ಒಂದು ಪುಡಿ ಆಗ್ತದೆ. ಈ ರೀತಿ ಮಾಡಿ ಅವರು ಅದನ್ನು ಅವರ ಆದಾಯವನ್ನು ರೈತರು ಹೆಚ್ಚಳ ಮಾಡ್ಕೋಬೋದು. ಸೊ ಮೌಲ್ಯವರ್ಧನೆ ಬಗ್ಗೆ ಯಾವಾಗಲೂ ಸಹ ರೈತರು ಯೋಚನೆ ಮಾಡ್ತಾ ಇರಬೇಕು. ಎರಡನೇದಾಗಿ ಹೇಗಪ್ಪ ಇದನ್ನು ಬಳಕೆ ಮಾಡೋದು ಅಂದರೆ, ವರ್ಷ ಪೂರ್ತಿ ನುಗ್ಗೆಕಾಯಿ ಸಿಗದೆ ಇದ್ದಾಗ ನಾವು ನುಗ್ಗೆಕಾಯಿಯ ಪುಡಿಯನ್ನೇ ಫ್ಲೇವರ್ಗೋಸ್ಕರ ಬಳಸೋದ್ರಿಂದ ಅದೇ ರೀತಿಯ ಟೇಸ್ಟ್ ನಮಗೆ ಸಾಂಬಾರಿಗೆ ಸಿಗುತ್ತೆ. ಕರೀಸು ಮಾಡುವಾಗ, ಗ್ರೇವೀಸ್ ಮಾಡುವಾಗ, ಸೂಪ್ ಮಾಡುವಾಗ ನುಗ್ಗೆಕಾಯಿ ಸೂಪ್ ಸಹ ನಾವು ಮಾಡ್ಕೋಬೋದು. ಒಳ್ಳೆ ಮಸಾಲೆಗಳನ್ನ ಹಾಕಿದಾಗ ಒಂದು ತುಂಬ ಚೆನ್ನಾಗಾದಂಥ ಸೂಪ್ ಆಗುತ್ತೆ. ಥಿಕ್ನಿಂಗ್ ಏಜೆಂಟ್ ಆಗೂ ಸಹ ಕೆಲಸ ಮಾಡುತ್ತೆ. ಅದಲ್ಲದೆ ಫೇಸ್ ಪ್ಯಾಕಲ್ಲೂ ಸಹ ನಾವು ಇದನ್ನು ಯೂಸ್ ಮಾಡ್ಬೋದು. ಸ್ಕಿನ್ ಡೆವಲಪ್ಮೆಂಟ್ಗೆ ಅಥವಾ ಸ್ಕಿನ್ ಗ್ಲೋಯಿಂಗಿಗೂ ಹೆಲ್ಪ್ ಮಾಡುತ್ತೆ. ಮಾಂಸಾಹಾರಗಳಲ್ಲೂ ಸಹ ನಾವು ಇದನ್ನು ಬಳಸ್ಬೋದು. ಈ ರೀತಿ ಭಾಳಷ್ಟು ನಾವು ದಿನನಿತ್ಯ ದೋಸೆ, ಚಪಾತಿ ಮತ್ತು ಪರೋಟ ಏನೇನು ಅಡುಗೆ ಮಾಡ್ತೀವಿ ಅದಕ್ಕೆಲ್ಲ ನಾವು ಟೇಸ್ಟ್ ಎನ್ಹ್ಯಾನ್ಸ್ ಮಾಡಿಸೋದಕ್ಕೆ, ನ್ಯೂಟ್ರಿಷನಲ್ ಎನ್ಹ್ಯಾನ್ಸ್ ಮಾಡೋದಕ್ಕೂ ಸಹ ನಾವು ಇದನ್ನು ನುಗ್ಗೆಕಾಯಿ ಪುಡಿನ ಬಳಸ್ಬೋದು. ಪ್ರತಿನಿತ್ಯ 1-2 ಸ್ಪೂನ್ ಪರ್ ಪರ್ಸನ್ ಯೂಸ್ ಮಾಡ್ತಾ ಬರೋದ್ರಿಂದ ಅವರು ಓವರಾಲ್ ನ್ಯೂಟ್ರಿಷನಲ್ ವ್ಯಾಲ್ಯೂ ಪರ್ ಡೇ ಅವರಿಗೆ ಫುಲ್ಫಿಲ್ ಆಗ್ತಾ ಇರೋದ್ರಿಂದ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಭಾಳಷ್ಟು ಇಂಡಸ್ಟ್ರೀಸ್ಗಳಲ್ಲಿ ಫಾರ್ಮಸ್ಯೂಟಿಕಲ್ಲು, ಹೆಲ್ತ್ ಮ್ಯಾನೇಜ್ಮೆಂಟು, ಪ್ರೋಟೀನ್ ಮ್ಯಾನೇಜ್ಮೆಂಟು ಇಂಡಸ್ಟ್ರೀಸ್ಗಳಲ್ಲಿ ತುಂಬ ಚೆನ್ನಾಗಿ ಇದನ್ನು ಉಪಯೋಗಿಸ್ತಾರೆ. ಸೊ ನೀವು ಸಹ ನಿಮ್ಮ ಮನೆಯಲ್ಲಿ ನೀವೇ ಈ ರೀತಿ ಬಳಕೆ ಮಾಡೋದ್ರಿಂದ ನಿಮಗೆ ಓವರಾಲ್ ಜಾಯಿಂಟ್ ಪೇನ್ ಆಗಿರ್ಬೋದು, ಬೋನ್ ಹೆಲ್ತ್ಗೆಲ್ಲ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನಿಮಗೆ ಓವರಾಲ್ ಹೆಲ್ತ್ ಎಲ್ಲ ಇಂಪ್ರೂವ್ ಆಗುತ್ತೆ. ತುಂಬ ವಿಟಮಿನ್ಸ್, ಮಿನರಲ್ಸ್, ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಓವರಾಲ್ ಎಲ್ಲರೂ ಸಹ ಇದನ್ನು ಬಳಸ್ಬೋದು. ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇಲ್ಲ. ಆದರೆ 1-2 ಸ್ಪೂನ್ ಪರ್ ಡೇ ಪರ್ ಪರ್ಸನ್ ತೊಗೊಳ್ಳೋದ್ರಿಂದ ಮೆಡಿಸಿನಲ್ ಆಗಿ ಕೆಲಸ ಮಾಡುತ್ತೆ. ಯಾವುದನ್ನು ಹೆಚ್ಚಾಗಿ ಬಳಸೋದ್ರಿಂದ ಅಡ್ಡ ಪರಿಣಾಮ ಇದ್ದೇ ಇರುತ್ತೆ. ನೋಡ್ಕೊಂಡು ಬಳಸಿ. ಸೊ ಇದ್ರ ಡೀಟೇಲಾಗಿ ಹೇಗೆ ನಾವು ಬಳಸ್ಬೋದು, ಯಾವ್ಯಾವ ರೆಸಿಪಿನಲ್ಲಿ ಬಳಸ್ಬೋದು ಅಂತ ಬರವಣಿಗೆನಲ್ಲಿ ನಾನು ಬರೆದಾಕಿದ್ದೀನಿ. ಖಂಡಿತ ಓದಿ ಹಾಗೂ ರೈತರು ಮತ್ತು ಗ್ರಾಹಕರು ಎಲ್ರಿಗೂ ಇದನ್ನು ಶೇರ್ ಮಾಡಿ. ಸೊ ನೀವು ಬಳಕೆ ಮಾಡೋದ್ರ ಬಗ್ಗೆ ಹೇಗೆ ಅಂತ ತಿಳ್ಕೊಂಡು 10 ಜನಕ್ಕೆ ಹಾಕೋದ್ರಿಂದ ಎಲ್ಲರೂ ಆರೋಗ್ಯ ಇಂಪ್ರೂವ್ ಆಗುತ್ತೆ, ರೈತರಿಗೂ ಸಹ ಮಾಹಿತಿ ಸಿಕ್ಕಂಗೆ ಆಗುತ್ತೆ. ಸೊ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ, ನೀವು ಬಳಕೆ ಮಾಡಿ ಇತರರಿಗೂ ಬಳಸೋದಕ್ಕೆ ಸಹಾಯ ಮಾಡಿ ಅಂತ ಹೇಳ್ತಾ, ನಮಸ್ಕಾರ, ಒಳ್ಳೆಯದಾಗಲಿ.